ಚದುರು ನಮ್ಮ ಕೇರಿಗೆ, ಉದುರು ಉದುರು ಮಲ್ಲಿಗೆ ಚೆದುರು ನಮ್ಮ ಕೇರಿಗೆ, ಚದುರಿದರೆ ಹನುಮಂತನ ಪಾದ ಸೇರ ಮಲ್ಲಿಗೆ, ಚದುರಿದರೆ ಹನುಮಂತನ ಪಾದ ಸೇರ ಮಲ್ಲಿಗೆ. ಹೈ ಸಾಗರದೊಳಗಿನ ಮಲ್ಲಿಗೆ ನೀ ಸಾಗದಿರು ಮೆಲ್ಲಗೆ, ಸಾಗರದೊಳಗಿನ ಮಲ್ಲಿಗೆ ನೀ ಸಾಗದಿರು ಮೆಲ್ಲಗೆ, ಸಾಗಿ ಬಂದು ರಾಮನ ಪಾದ ಸೇರ ಮಲ್ಲಿಗೆ, ಸಾಗಿ ಬಂದು ರಾಮನ ಪಾದ ಸೇರ ಮಲ್ಲಿಗೆ. ಹೈ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಉದುರು ಉದುರು ಮಲ್ಲಿಗೆ ಚೆದುರು ನಮ್ಮ ಕೇರಿಗೆ, ಚದುರಿದರೆ ರಾಮನ ಪಾದ ಸೇರ ಮಲ್ಲಿಗೆ, ಚದುರಿದರೆ ರಾಮನ ಪಾದ ಸೇರ ಮಲ್ಲಿಗೆ. ಹೈ ಅಂಗಳದೊಳಗಿನ ಮಲ್ಲಿಗೆ ನೀ ಹರಳದಿರು ಮೆಲ್ಲಗೆ, ಅಂಗಳದೊಳಗಿನ ಮಲ್ಲಿಗೆ ನೀ ಅರಳದಿರು ಮೆಲ್ಲಗೆ, ಹರಳಿದರೆ ರಾಮನ ಪಾದ ಸೇರ ಮಲ್ಲಿಗೆ, ಅರಳಿದರೆ ರಾಮನ ಪಾದ ಸೇರ ಮಲ್ಲಿಗೆ. ಹೈ ಬೇಲಿಯೊಳಗಿನ ಮಲ್ಲಿಗೆ ನೀ ಬೆಳೆಯದಿರು ಮೆಲ್ಲಗೆ, ಬೇಲಿಯೊಳಗಿನ ಮಲ್ಲಿಗೆ ನೀ ಬೆಳೆಯದಿರು ಮೆಲ್ಲಗೆ, ಬೆಳೆದರೆ ರಾಮನ ಪಾದ ಸೇರ ಮಲ್ಲಿಗೆ, ಬೆಳೆದರೆ ರಾಮನ ಪಾದ ಸೇರ ಮಲ್ಲಿಗೆ. ಹೈ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಉದುರು ಉದುರು ಮಲ್ಲಿಗೆ ಚೆದುರು ನಮ್ಮ ಕೇರಿಗೆ, ಚದುರಿದರೆ ರಾಮನ ಪಾದ ಸೇರ ಮಲ್ಲಿಗೆ, ಚದುರಿದರೆ ರಾಮನ ಪಾದ ಸೇರ ಮಲ್ಲಿಗೆ. ಹೈ ಬೆಟ್ಟದ ಮೇಲಿನ ಮಲ್ಲಿಗೆ ನೀ ಹುಟ್ಟದಿರು ಮೆಲ್ಲಗೆ, ಬೆಟ್ಟದ ಮೇಲೆ ಮಲ್ಲಿಗೆ ನೀ ಹುಟ್ಟದಿರು ಮೆಲ್ಲಗೆ, ಹುಟ್ಟಿ ಬಂದು ರಾಮನ ಪಾದ ಸೇರ ಮಲ್ಲಿಗೆ, ಹುಟ್ಟಿ ಬಂದು ರಾಮನ ಪಾದ ಸೇರ ಮಲ್ಲಿಗೆ. ಮಲ್ಲಿಗೆ ಚದುರು ಅದಕ್ಕಿಂತ ಮುಂಚೆ ನಾವು ರಾಷ್ಟ್ರಧ್ವಜ ಆ ಜಾಗದಲ್ಲಿ ಹಾರಿಸಿದೀವಿ. ಇವರು ನಮ್ಮನ್ನ ಏನು ಬಿಂಬಿಸ್ತಾ ಇದ್ದಾರೆ, ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು ಮತ್ತೆ ಕೆಳಗಿಳಿಸಿದ್ರು ಅಂತ ನಿಮ್ಮ ವಾದ. ಆ ರೀತಿ ಅಲ್ಲ. ನಾವೇನ್ ಹೇಳಿದ್ರು, ಇವರು ಅಲ್ಲಿ ಹನುಮ ಧ್ವಜನ ಇಳಿಸಿ ರಾಷ್ಟ್ರಧ್ವಜ ಹಾರಿಸಿದಾರಲ್ಲ, ಅದಕ್ಕೆ ನಾವು ವಿರೋಧಿಗಳು. ತಪ್ಪ ಅಲ್ಲ, ತ್ರಿವರ್ಣ ಧ್ವಜ ಹಾರಿಸಿದ್ರು ತಪ್ಪಲ್ಲ ಸರ್, ಖಂಡಿತ ತಪ್ಪಿಲ್ಲ. ತ್ರಿವರ್ಣ ತಪ್ಪಿಲ್ಲ. ಆದ್ರೆ ಒಂದೇನು ಅಂದ್ರೆ ನಮ್ಮ ಹನುಮ ಧ್ವಜವನ್ನು ಇಳಿಸಿ ಹಾರಿಸ್ತಾ ಇರೋ ತಪ್ಪು. ಅವ್ರಿಗಿಂತ ಮುಂಚೆ ನಾವು ಆ ಜಾಗದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದೀವಿ. ಯಾವಾಗ ಗಣರಾಜ್ಯೋತ್ಸವ ದಿನ ತ್ರಿವರ್ಣ ಧ್ವಜನ ನಾವು ಹಾರಿಸಿದೀವಿ. ನಾವು ಭೇದ ಮಾಡಿಲ್ಲ. ನಮಗೆ ದೇಶ ಧರ್ಮ ಎರಡು ಅಂದ್ರೆ ಒಂದು ನಿಮಿಷ ಆ ಪಕ್ಷ ತ್ರಿವರ್ಣ ಧ್ವಜವನ್ನ ವಿರೋಧಿಸ್ತಿದ್ದಾರೆ ಅಂತ ಮಾತು. ಸರ್ ಖಂಡಿತ ಇಲ್ಲಿ ಯಾರು ಕೂಡ ಅವ್ರಿಗೆ ನಮಗೆ ದೇಶಭಕ್ತಿ ಹೇಳ್ಕೊಡ್ಬೇಕಾಗಿಲ್ಲ. ನಮ್ಮ ರಕ್ತದಲ್ಲೇ ದೇಶಭಕ್ತಿ ಇದೆ, ಆಯ್ತಾ. ನಾವು ತ್ರಿವರ್ಣ ಧ್ವಜ ವಿರೋಧಿಗಳಲ್ಲ. ಆದ್ರೆ ಏಕಾಏಕಿ ದೇವಸ್ಥಾನದಲ್ಲಿ ನಾವು ಕಟ್ಟಂತ ಹನುಮ ಧ್ವಜನ ಯಾಕೆ ನಮ್ಮನ್ನ ವಿರೋಧಿಗಳ ರೀತಿ ಒಂದ್ ನಿಮಿಷ ಈ ಸಲ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಂತ ಪ್ರಣಾಳಿಕೆಯಲ್ಲಿ ಒಂದು ಲೈನ್ ಇತ್ತು, ಬಜರಂಗ ದಳವನ್ನ ನಿಷೇಧ ಮಾಡ್ತೀವಿ. ಅಲ್ಲ ಅದೇನಾದ್ರು ಇಲ್ಲೇನಾದ್ರು ಆತರ ಏನಾದ್ರು ನಡವಳಿಕೆ? ಸರ್ ಖಂಡಿತ ಬಜರಂಗ ದಳನ ಇವ್ರ ಅಪ್ಪನಾಣೆ, ಇವ್ರ ಎಷ್ಟು ಜನ್ಮ ಎತ್ ಬಂದ್ರು ಬಜರಂಗ ದಳ ಬ್ಯಾನ್ ಮಾಡಕ್ ಆಗಲ್ಲ. ಇದು ಬುರ್ಕಾಯ್ಕಂದು ಓಟ್ ಕೇಳ್ಬೇಕು, ಸಿದ್ದರಾಮಯ್ಯ ಬುರ್ಕಾಯ್ಕಂದ್ ಕೇಳ್ಬೇಕು ಓಟ. ಯಾಕಂದ್ರೆ ಬಜರಂಗ ದಳ ಕೇವಲ ನೆಲದಲ್ಲಿಲ್ಲ, ಹಿಂದೂಗಳ ರಕ್ತದೊಳಗಿದೆ. ಎಸ್ ನೋಡಿ ಒಂದ್ ನಿಮಿಷ, ಭಜನೆ ಒಂದು ಬಾವುಟವನ್ನು ಇಳಿಸಲಾಗಿ ಇಷ್ಟು ಬಾಟ ಇವತ್ತು ರೋಡ್ ಬಂದವೆ. ಮುಂದೆ ಮಂಡ್ಯದ ಮನೆಗಳಲ್ಲೂ ನಮ್ಮ ಇಂಡಿಯಾ ತುಂಬಾ ರಾಮನ ಬಾವುಟ, ನಮ್ಮ ಆಂಜನೇಯನ ಬಾವುಟ ಆರ್ತವೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಇದನ್ನು ಯಾರು ಕೇಳೋ ತಡಿಲಿಕ್ಕಾಗಲ್ಲ. ಆಗೊಂದ್ ವೇಳೆ ತಡೆದ್ರೆ ಅದನ್ನ ನಾವು ನೋಡ್ತೀವಿ, ಅದನ್ನ ನಾವು ಎದುರಿಸ್ತೀವಿ. ಈಗ ಹಿಂದೂ ಕಾರ್ಯಕರ್ತರೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಒಂದು ಭಜನೆಯನ್ನ ಮಾಡ್ತಿದ್ದಾರೆ. ಆ ಭಜನೆಯನ್ನ ನಾನು ನಿಮಗೆ ತೋರಿಸುವಂತ ದೃಶ್ಯ ನೋಡಿ. ಎಲ್ಲರೂ ಕೂಡ ಭಜನೆ ಮಾಡ್ತಿದ್ದಾರೆ. ಮಲ್ಲಿಗೆ ನೀ ಹುಟ್ಟಿ ಬಾರೋ ಮೆಲ್ಲಗೆ, ಹುಟ್ಟಿ ಬಂದು ರಾಮನ ಪಾದ ಸೇರ ಮಲ್ಲಿಗೆ, ಹೈ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಚದುರಿದರೆ ಹನುಮಂತನ ಪಾದ ಸೇರ ಮಲ್ಲಿಗೆ, ಹೈ ಸಾಗರದೊಳಗಿನ ಮಲ್ಲಿಗೆ ನೀ ಸಾಗದಿರು ಮೆಲ್ಲಗೆ, ಸಾಗಿ ಬಂದು ರಾಮನ ಪಾದ ಸೇರ ಮಲ್ಲಿಗೆ, ಹೈ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಚದುರಿದರೆ ರಾಮನ ಪಾದ ಸೇರ ಮಲ್ಲಿಗೆ, ಹೈ ಅಂಗಳದೊಳಗಿನ ಮಲ್ಲಿಗೆ ನೀ ಹರಳದಿರು ಮೆಲ್ಲಗೆ, ಹರಳಿದರೆ ರಾಮನ ಪಾದ ಸೇರ ಮಲ್ಲಿಗೆ, ಹೈ ಬೇಲಿಯೊಳಗಿನ ಮಲ್ಲಿಗೆ ನೀ ಬೆಳೆಯದಿರು ಮೆಲ್ಲಗೆ, ಬೆಳೆದರೆ ರಾಮನ ಪಾದ ಸೇರ ಮಲ್ಲಿಗೆ, ಹೈ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಚದುರಿದರೆ ರಾಮನ ಪಾದ ಸೇರ ಮಲ್ಲಿಗೆ.
ಮಾನ್ಯ ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಬಿಜೆಪಿಗೆ ಹೋಗೇ ಬಿಟ್ರು ಅನ್ನುವ ಹಂತಕ್ಕೆ ಬಂದಿತ್ತು ಲಕ್ಷ್ಮಣ ಸವದಿ ಅವರ ವಿಚಾರ. ಆದರೆ ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಳೋದಕ್ಕೆ ಲಕ್ಷ್ಮಣ ಸವದಿ ಅವರಿಗೆ ಬಂಪರ್ ಗಿಫ್ಟ್ ಅನ್ನ ರಾಜ್ಯದ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಆರ್ಥಿಕ ಸಂಕಷ್ಟದ ಮಧ್ಯೆ ಸರ್ಕಾರದಿಂದ ಬಂಪರ್ ಗಿಫ್ಟ್ ಲಕ್ಷ್ಮಣ ಸವದಿ ಅವರಿಗೆ. ಸಿದ್ದು ಸರ್ಕಾರದಿಂದ ಅಥಣಿ ಕ್ಷೇತ್ರಕ್ಕೆ ಅನುದಾನದ ಮೇಲೆ ಅನುದಾನದ ಹೊಳೆ. ಕೇವಲ 9 ತಿಂಗಳಲ್ಲಿ 40 ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಫೆಬ್ರವರಿ 18ಕ್ಕೆ ಅಥಣಿಗೆ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾರೆ. 1486 ಕೋಟಿಯ ಪ್ಯಾಕೇಜ್ ಅನ್ನ ಅಥಣಿ ಕ್ಷೇತ್ರಕ್ಕೆ, ಲಕ್ಷ್ಮಣ ಸವದಿ ಅವರು ಅಥಣಿ ಕ್ಷೇತ್ರಕ್ಕೆ. ಇಲ್ಲಿ ಗಮನಿಸಬೇಕು, ಲಕ್ಷ್ಮಣ ಸವದಿ ಮತ್ತೆ ಜಗದೀಶ್ ಶೆಟ್ಟರ್ ಇವರಿಬ್ಬರು ಕೂಡ ಜೊತೆಯಾಗಿ ಕಾಂಗ್ರೆಸ್ಗೆ ಹೋದಾಗ ಜಗದೀಶ್ ಶೆಟ್ಟರ್ ವಾಪಸ್ ಗರ್ವಾಪ್ಸಿ ಆದರು. ಆದರೆ ಲಕ್ಷ್ಮಣ ಸವದಿ ಅವರನ್ನ ಬಿಜೆಪಿ ಹರಸಾಹಸ ಪಟ್ಟು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹೀಗಿರುವಾಗ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಕಾಂಗ್ರೆಸ್ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದೆ. ಅನುದಾನದ ಮೇಲೆ ಅನುದಾನವನ್ನು ಈಗ ರಿಲೀಸ್ ಮಾಡಿದೆ. ಎಲ್ಲೋ ಒಂದು ಕಡೆ ಅನುದಾನ ಕೊರತೆ ಅಂತ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ನಿಮ್ಗೆ ಏನಾದ್ರು ವಿಶೇಷ ಅನುದಾನ ಕೊಡ್ತಾ ಇದ್ದಾರಾ ಅಂತ, ಅಥವಾ ಇವು ಏನಾದ್ರು ಬಿಜೆಪಿ ಸರ್ಕಾರದ ಹಣ ಇತ್ತ? ಇವೆಲ್ಲವೂ ಕೂಡ ಹೊಸ ಸರ್ಕಾರ ಬಂದ ಮೇಲೆ ಇದನ್ನ ಮಂಜೂರಾತಿ ಮಾಡ್ಕೊಂಡಿರೋದು. ಇದು 3 ಕೋಟಿ ರೂಪಾಯಿ ಇರ್ಬೋದು, ಮತ್ತು ನೀರಾವರಿ ಇಲಾಖೆಯಿಂದ ಇರ್ಬೋದು, ಜಿಲ್ಲಾ ಪಂಚಾಯತಿಯಿಂದ ಇರ್ಬೋದು, ಕಾಡಾದಿಂದ ಇರ್ಬೋದು. ಈ ಸರ್ಕಾರ ಬಂದ ಮೇಲೆ ಇವೆಲ್ಲ ಮಂಜೂರಾತಿ ಮಾಡಿಕೊಂಡು ಈಗ ಕಾಮಗಾರಿಯನ್ನು ಪ್ರಾರಂಭ ಮಾಡಿದೆ. ಕಾಂಗ್ರೆಸ್ ಸರ್ಕಾರದಿಂದ ಒಟ್ಟು ಇದುವರೆಗೆ ಎಷ್ಟು ಅನುದಾನ ಬಂದಿದೆ ಸರ್? ಬಂದಿದೆ. ಈಗಾಗಲೇ ನಾವು ಕೆರೆ ಅಭಿವೃದ್ಧಿಗೆ ಸುಮಾರು 25 ಕೋಟಿ, ಭಾಗೀರಥಿ ಹಳ್ಳಕ್ಕೆ ಒಂದು 10 ಕೋಟಿ, ಆಮೇಲೆ ಇನ್ನೊಂದು ನಮ್ಮ ಪುರಸಭೆ ಇಲಾಖೆಯಿಂದ ಸುಮಾರು 10 ಕೋಟಿ ರೂಪಾಯಿ, ಮತ್ತು ಅನೇಕ ರಸ್ತೆಗಳ ಕಾಮಗಾರಿ. ಈ ಸರ್ಕಾರ ಬಂದ ಮೇಲೆ ಪೂರ್ಣ ಪ್ರಮಾಣದ ಬಜೆಟ್ ಮಾಡಿಲ್ಲ. ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಬೊಮ್ಮಾಯಿ ಅವರು ಅವತ್ತು ಬಜೆಟ್ ಮಂಡನೆಯನ್ನು ಮಾಡಿದರು. ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಂಜು ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಂಜು, ಬಹಳ ಪ್ರಮುಖವಾಗಿ ಇಲ್ಲಿ ಲಕ್ಷ್ಮಣ ಸವದಿ ಅವರನ್ನ ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನವಾಯಿತು. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾವಾಗ ಬರ್ತಾರೆ ಅವರ ಕ್ಷೇತ್ರಕ್ಕೆ? ಹೆಚ್ಚಿನ ವಿವರ ಏನಿದೆ ಸಂಜು? ಸಾಕು ಸರ ಸಂಪರ್ಕ ಕಟ್ ಆಗಿದೆ. ಮತ್ತೆ ನಮ್ಮ ಪ್ರತಿನಿಧಿ ಸಂಜು ಅರಭಾವಿ ಅವರನ್ನ ಸಂಪರ್ಕ ಮಾಡೋಣ. ನೋಡಿ, ಇದು ಲಕ್ಷ್ಮಣ ಸವದಿ ಅವರ ಕ್ಷೇತ್ರಕ್ಕೆ ಸರ್ಕಾರ ನೀಡ್ತಾ ಇರುವಂಥ ಬಂಪರ್ ಗಿಫ್ಟ್. ಇದು ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿದೆ ಸರ್ಕಾರ. ಸಂಪೂರ್ಣವಾಗಿ ತನ್ನ ಒಂದು ಖಜಾನೆಯನ್ನು ಖಾಲಿ ಮಾಡಿಕೊಂಡ್ರೂ ಕೂಡ ಲಕ್ಷ್ಮಣ ಸವದಿ ಅವರ ಕ್ಷೇತ್ರಕ್ಕೆ ಮಾತ್ರ ಯಾವುದೇ ಆರ್ಥಿಕ ಸಂಕಷ್ಟ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಯಾಕೆ ಏನು ಅನ್ನೋದಕ್ಕೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಂಜು, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಲಕ್ಷ್ಮಣ ಸವದಿ ಅವರ ಕ್ಷೇತ್ರಕ್ಕೆ ಬಂಪರ್ ಗಿಫ್ಟ್ ರಾಜ್ಯ ಸರ್ಕಾರಕ್ಕೆ ಯಾವ ಲೆಕ್ಕಾಚಾರ ಇದು? ಇನ್ನು ಯೋಜನೆಗಳ ಶಂಕುಸ್ಥಾಪನೆಗೆ ಮುಖ್ಯಮಂತ್ರಿಗಳೇ ಬರ್ತಾ ಇದ್ದಾರೆ. ಯಾವಾಗ ಅದು ಕಾರ್ಯಕ್ರಮ? ಹೆಚ್ಚಿನ ವಿವರ ಏನಿದೆ ಸಂಜು? ಖಂಡಿತವಾಗಿಯೂ ರಂಜಿತ್, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಶಾಸಕರು ಏನು ಕೆಲವೊಂದಿಷ್ಟು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇರುವಂತದ್ದು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಮ್ಮ ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ, ಹೀಗಾಗಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತ ಹೇಳಿ ಕೆಲ ಶಾಸಕರು ಆರೋಪ ಸಹ ಮಾಡ್ತಾ ಇದ್ರು. ಆದ್ರೆ ಏನು ಅಥಣಿ ಏನು ವಿಧಾನಸಭಾ ಕ್ಷೇತ್ರ ಇದೆ, ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೈ ಸರ್ಕಾರದಿಂದ ಬಂಪರ್ ಅನುದಾನವನ್ನ ಸಹ ನೀಡ್ತಾ ಇರುವಂತದ್ದು. ಇದೇ ತಿಂಗಳು 18ನೇ ತಾರೀಕು ಅಮ್ಮಾಜೇಶ್ವರಿ ಏತ ನೀರಾವರಿಯನ್ನ ಏನು ಚಾಲನೆಗೊಳಿಸಲಿದ್ದಾರೆ. ಅಂತಂದ್ರೆ ಬಿಜೆಪಿ ಅವಧಿಯಲ್ಲಿ ಏನೇ ಮಹೇಶ್ ಕುಮಟಳ್ಳಿ ಅವರು ಶಾಸಕರಿದ್ದಂತ ಸಮಯದಲ್ಲಿ ಏನು ಅದನ್ನ ಈಗಾಗಲೇ ಏನು ಸಹ ಮಾಡಿದ್ರು, ಏನು ಶಂಕುಸ್ಥಾಪನೆ ಸಹ ಮಾಡಿದ್ರು. ಸ್ವತಃ ಬೊಮ್ಮಾಯಿ ಅವರೇ ಬಂದು ಸಹ ಅದನ್ನ ಶಂಕುಸ್ಥಾಪನೆ ಮಾಡಿದ್ರು. ಈಗ 2ನೇ ಹಂತದ ಮತ್ತು 1ನೇ ಹಂತದ ಅನುದಾನ ಸಹ ಬಿಡುಗಡೆ ಆಗಿರುವಂತದ್ದು. ಸುಮಾರು 40 ಕೋಟಿಗಿಂತನೂ ಅಧಿಕ ಹಣ ಅಥಣಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಕೈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸೌದಿ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗಬಾರದು, ಬಿಜೆಪಿಯ ಶಾಸಕರಾಗಿರ್ಬೋದು, ಬಿಜೆಪಿಯ ಮುಖಂಡರಾಗಿರ್ಬೋದು, ಅವರನ್ನ ಮನವೊಲಿಸಿ ಅವರನ್ನ ಏನು ಬಿಜೆಪಿ ಕಡೆ ಸೆಳೆಯುವ ಯತ್ನವನ್ನು ಸಹ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಸವದಿ ಅವರ ಕ್ಷೇತ್ರಕ್ಕೆ ಭರ್ಪೂರ್ ಅನುದಾನ ಸಹ ನೀಡ್ತಾ ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ.